ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ವೀರ ವನಿತೆ ವನಕೆ ಓಬವ್ವ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಿನ್ನೆ ಚಾಲನೆ ನೀಡಿದರು. ಛಲವಾದಿ ಗುರುಪೀಠದ ಬಸವನಾಗಿ ಸ್ವಾಮೀಜಿ, ವನಕೆ ಓಬವ್ವ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಛಲವಾದಿ ತಿಪ್ಪೇಸ್ವಾಮಿ, ಬಿಜೆಪಿ ಮುಖಂಡರಾದ ರುದ್ರಯ್ಯ, ಅನಿತ್ ಕುಮಾರ್, ಶ್ರೀನಿವಾಸ್, ಶರಣ್ಣ, ಪ್ರದೀಪ್ ಸೇರಿದಂತೆ ಹಲವು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಬಳಿಕ ಛಲವಾದಿ ನಾರಾಯಣಸ್ವಾಮಿ ಚಿತ್ರದುರ್ಗ ಕೋಟೆ ಸಂರಕ್ಷಿಸುವಲ್ಲಿ ವನಕೆ ಓಬವ್ವ ಅವರ ಪ್ರಜ್ಞೆ ಮತ್ತು ಶೌರ್ಯ ಶ್ಲಾಘನೀಯ. ಇಂತಹ ಮಹನೀಯರ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಅರಿವು ಮೂಡಿಸಬೇಕಿದೆ ಎಂದರು. ಆದರೆ ವನಕೆ ಓಬವ್ವ ಮಹಾರಾಣಿ ಆಗಿರಲಿಲ್ಲ. ಒಂದೇ ದಿನದಲ್ಲಿ ತನ್ನ ಶೌರ್ಯವನ್ನು ಮೆರೆದಿದ್ದಕ್ಕೆ ಆ ಮಹಾರಾಣಿಯವರನ್ನ ನೀವು ಯಾವ ರೀತಿ ನೆನೆಸ್ತೀರೋ ಅದೇ ರೀತಿ ಓಬವ್ವರನ್ನು ಕೂಡ ಇವತ್ತು ನಾವು ನೆನೆಸ್ತಾ ಇದ್ದೀವಿ. ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಅವರು ಇತ್ತೀಚೆಗೆ ಛಲವಾದಿ ಸಮುದಾಯದ ಸಂಸ್ಕೃತಿ ನಶಿಸಿ ಹೋಗುತ್ತಿದ್ದು ಅದನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದು ತಿಳಿಸಿದರು. ಮರೆತು ಹೋಗಿರ್ತಕ್ಕಂಥ ಸಂಸ್ಕೃತಿ ಈಗ ಹಿಂದುತ್ವದಲ್ಲಿರ್ಬೋದು, ಯಾವುದೇ ಇದರಲ್ಲಿರ್ಬೋದು, ಎಲ್ಲವೂ ಕೂಡ ಇದನ್ನೇ ಮರೆತು ಹೋಗ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಅದನ್ನ ನೆನಪು ಮಾಡಿ ಮತ್ತೆ ಅದಕ್ಕೆ ಮೆರುಗು ಕೊಡ್ತಕ್ಕಂಥ ಕೆಲಸವನ್ನ ಬಸವನಾಗಿದೇವ ಸ್ವಾಮೀಜಿಯವರು ಛಲವಾದಿ ಮಹಾಸಂಸ್ಥಾನದ ವತಿಯಿಂದ ಮಾಡ್ತಿದ್ದಾರೆ.